ಹಲೋ ಫ್ರೆಂಡ್ಸ್, ನಮಸ್ತೆ ಎಲ್ಲರಿಗೂ. ನಾನಿವತ್ತು ವಡೆ ಮಾಡ್ಕೊತಿದ್ದೀನಿ. ಕಡಲೆಬೇಳೆ ವಡೆ ಅಥವಾ ಮಸಾಲೆ ವಡೆ ಅಂತ ಕೂಡ ಹೇಳ್ಬೋದು. ಇದಕ್ಕೆ ನಾನು ಅರ್ಧ ಗಂಟೆ, ಅರ್ಧದಿಂದ 1 ಅವರಷ್ಟು ಕಡಲೆಬೇಳೆ ನೆನೆ ಹಾಕಿಟ್ಕೊಂಡಿದ್ದೆ ಆಯಿತಾ. ಸೊ ಅದನ್ನು ಮಿಕ್ಸಿ ಮಾಡ್ಕೊತಿದ್ದೀನಿ. ನಾನು ಇದ್ರ ಜೊತೆಗೇ ಒಂದು ಮೆಣಸಿನ್ಕಾಯಿ ಕೂಡ ಹಾಕ್ಕೊತಿದ್ದೀನಿ. ಈ ಮೆಣಸಿನ್ಕಾಯಿ ನಾನೇ ನನ್ನ ಪಾಟಲ್ಲಿ ಬೆಳೆದಿರೋ ಅಂಥದ್ದು. ಅದೊಂದು ಖುಷಿ ನೋಡಿ, ಇಷ್ಟೊಂದು ದೊಡ್ಡ ಗಿಡ ಆಗಿದೆ. ನಾನು ಊರಿಗೆ ಹೋದಾಗ ಚಿಕ್ಕ ಗಿಡ ಇತ್ತು, ನಾನು ಬರೋಷ್ಟೊತ್ತಿಗೆ ಇಷ್ಟು ಬೆಳೆದ್ಬಿಟ್ಟು ಕಾಯಿ ಬಿಟ್ಟಿತ್ತು. ಸೊ ಕಿತ್ಕೊಂಡು ಬಂದುಬಿಟ್ಟು ಅದ್ರ ಜೊತೆ ಹಾಕ್ಕೊತಿದ್ದೀನಿ. ಹಾಗೆ ಸ್ವಲ್ಪ ಈರುಳ್ಳಿ ಮತ್ತು ಒಂದು ಬೆಳ್ಳುಳ್ಳಿ ಮತ್ತು ಚಕ್ಕೆ ಎಲ್ಲ ಹಾಕ್ಕೊಂಡು ನಾನು ತರಿಯಾಗಿ ರುಬ್ಕೊಂಡು ಬಂದೆ. ಸ್ವಲ್ಪ ಕೊತ್ತಂಬರಿ ಸೊಪ್ಪು ಕೂಡ ಹಾಕ್ಕೊತೀನಿ. ನಾನು ಬೇಯಿಸೋಕ್ಕೆ ಕೂಡ ಕಟ್ ಮಾಡಿ ಹಾಕ್ಕೊತೀನಿ, ಇಲ್ಲಿ ರುಬ್ಬೋಕ್ಕೂ ಕೂಡ ಹಾಕ್ಕೊತೀನಿ. ಸೊ ಇದನ್ನೆಲ್ಲ ಮಿಕ್ಸಿ ಮಾಡ್ಕೊಂಡು ಬರ್ತೀನಿ. ಏನಂತ ಹೇಳಿದರೆ, ರುಬ್ಬೋವಾಗ ಅದು ಫುಲ್ ನೈಸ್ ರುಬ್ಬಾರ್ದು. ಸ್ವಲ್ಪ ಕಡಲೆಬೇಳೆ ಹಾಗೇನೇ ಇದ್ದರೆ ವಡೆ ತುಂಬ ಚೆನ್ನಾಗಿರುತ್ತೆ. ನನಗೆ ವಡೆ ಕ್ರಿಸ್ಪಿಯಾಗಿರಬೇಕು, ಕೆಲವ್ರಿಗೆ ವಡೆ ಮೆತ್ತಗಿದ್ರೆ ಇಷ್ಟ ಆಗುತ್ತೆ. ನಾವೆಲ್ಲ ಮಾಡೋದು ಹೇಗೆ ಅಂತ ಹೇಳಿದರೆ, ನಮ್ಮ ಅಜ್ಜಿ ನಮ್ಮಮ್ಮ ಎಲ್ಲ ಫುಲ್ಲು ಅಗಲಕ್ಕೆ ತೆಳ್ಳಗೆ ತಟ್ಬಿಟ್ಟು ಮಾಡ್ತಾರೆ. ಅದು ಹೆಚ್ಚು ಕಮ್ಮಿ 3-4 ದಿವಸ ಇಟ್ಕೊಂಡು ತಿನ್ಬೋದು, ಸಖತ್ತಾಗಿರುತ್ತೆ. ಸೊ ರುಬ್ಕೊಂಡು ಬಂದಿರೋದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು, ಒಂದು ಅರ್ಧ ಸ್ಪೂನಷ್ಟು ಖಾರದ ಪುಡಿ, ಹಾಗೆ ಸಣ್ಣದಾಗಿ ಹೆಚ್ಚಿರೋ ಈರುಳ್ಳಿ ಮತ್ತು ಕೊತ್ತಂಬರಿ ಸೊಪ್ಪು ಹಾಕ್ಕೊತಿದ್ದೀನಿ. ಬೇಕಿದ್ರೆ ನಿಮಗೆ ಮೆಣಸಿನ್ಕಾಯಿ ಕೂಡ ಹಾಗೆ ಕಟ್ ಮಾಡಿ ಹಾಕ್ಕೊಬೋದು, ನಾನು ಹಾಕ್ಕೊಂಡಿಲ್ಲ. ಕೆಲವರು ಖಾರ ಬಾಯಿ ಸಿಕ್ಕಿದ್ರೆ ಇಷ್ಟಪಡಲ್ಲ ಅಂತ ಹೇಳಿ. ಸೊ ಇವಾಗ ಸ್ಟವ್ ಮೇಲೆ ನಾನು ಎಣ್ಣೆನ ಬಿಸಿ ಇಟ್ಕೊಂಡಿದ್ದೀನಿ. ಆ ಎಣ್ಣೆ ಬಿಸಿ ಆದ ನಂತರ ನಾವೇನು ರೆಡಿ ಮಾಡ್ಕೊಂಡಿಟ್ಟಿರ್ತೀವಲ್ವ ಅದನ್ನು ತಟ್ಟಿ ಹಾಕಬೇಕು. ಬಾಳೆದೆಲೆ ಮೇಲೆ ಕೂಡ ತಟ್ಟಿ ಹಾಕ್ಬೋದು, ಅಥವಾ ಒಂದು ಬಿಳಿ ಬಟ್ಟೆ ಮೇಲೆ ಕೂಡ ತಟ್ಟಿ ಹಾಕ್ಬೋದು. ನಮ್ಮ ಕಡೆ ಈಗೇನೆ ಜಾಸ್ತಿ ಕೈಯಲ್ಲೇ ತಟ್ಟಿ ಹಾಕೋದು. ಸೊ ಯಾರೂ ಕ್ಲೀನ್ ಇಲ್ಲ ಅಂತೆಲ್ಲ ಎಣಿಸ್ಬೇಡಿ, ಕೈಯಲ್ಲೇ ಜಾಸ್ತಿ ತಟ್ಟಿ ಹಾಕಿದರೆ ನೀಟಾಗಿ ಬರುತ್ತೆ ಅಂತ ಹೇಳಿ. ಅಂದರೆ ತಟ್ಟುವಾಗ ಸ್ವಲ್ಪ ನೀರು ಸೋರ್ಕೊಬೇಕು ಮತ್ತು ತಟ್ಬಿಟ್ಟು ಹಾಕಬೇಕು. ವಡೆ ಮತ್ತು ಪಾಯಸ ಕಾಂಬಿನೇಷನ್ ಸಖತ್ತಾಗಿರುತ್ತೆ ಆಯಿತಾ. ಕಡಲೆಬೇಳೆ ವಡೆ ನಂಗೆ ತುಂಬ ಇಷ್ಟ. ನಮ್ಮ ಕಡೆ ಕಡಲೆಬೇಳೆ ವಡೆ ಮತ್ತು ಜಾಸ್ತಿ ಹಲಸಂಡೆ ಕಾಳನ್ನ ಬೇಳೆ ಮಾಡ್ಕೊತಾರೆ. ಅವರೇ ನೆನೆಸಿ ಅದನ್ನು ಮೊಳಕೆ ಬರಿಸಿ ಒಣಗಿಸಿ ಅದನ್ನು ಬಡಿದು ತುಂಬ ಪ್ರೊಸೀಜರ್ ಇದೆ, ಅದನ್ನು ಮಾಡಿ ಇಟ್ಕೊತಾರೆ. ಸೊ ಅದ್ರದ್ದು ವಡೆ ಮಾಡ್ತಾರೆ, ಅದು ಕೂಡ ಚೆನ್ನಾಗಿರುತ್ತೆ. ಅದೇ ಡಿಫ್ರೆಂಟ್ ಟೇಸ್ಟ್ ಕೊಡುತ್ತೆ, ಇದೇ ಡಿಫ್ರೆಂಟ್ ಟೇಸ್ಟ್ ಕೊಡುತ್ತೆ. ಆದರೆ ಮಾತ್ರ ಈ ಥರ ಕಡಲೆಬೇಳೆ ವಡೆ ಸಖತ್ತಾಗಿರುತ್ತೆ. ಇದಕ್ಕೆ ಸಬ್ಬಸಿಗೆ ಸೊಪ್ಪು ಜಾಸ್ತಿ ಹಾಕಿ ಮಾಡಿದರೆ ಇನ್ನೂ ತುಂಬ ಟೇಸ್ಟಿಯಾಗಿರುತ್ತೆ ಆಯಿತಾ. ಸ್ವಲ್ಪ ಜೀರಿಗೆ ಕೂಡ ಹಾಕ್ಕೊಬೋದು ಇಷ್ಟ ಇರೋರು. ಜೀರಿಗೆ ಮತ್ತು ಕೊತ್ತಂಬರಿ ಬೀಜ ಇರುತ್ತಲ್ವ ಅದನ್ನು ಪೌಡ್ರ್ ಮಾಡಿ ಹಾಕ್ಕೊತಾರೆ. ಯಾಕಂತ ಹೇಳಿದರೆ ಮೋಸ್ಟ್ಲಿ ಇದು ಗ್ಯಾಸ್ಟ್ರಿಕ್ ಅಲ್ವಾ, ಕಡಲೆಬೇಳೆ ಗ್ಯಾಸ್ಟ್ರಿಕ್ ಅಂತ ಹೇಳ್ತಾರಲ್ವ, ಅದನ್ನು ಸ್ವಲ್ಪ ರಿಡ್ಯೂಸ್ ಮಾಡಲಿ ಅಂತ ಜೀರಿಗೆ ಹಾಕ್ಕೊತಾರೆ ಅಂದ್ಕೊತೀನಿ. ರೀಸನ್ ನನಗೆ ಗೊತ್ತಿಲ್ಲ. ನಮ್ಮನೆ ಮಾಡ್ಬೇಕಾದ್ರೆ ಯಾವತ್ತೂ ಕೂಡ ಅದನ್ನೇ ಹಾಕ್ಕೊತಾರೆ. ಅವರು ಚಕ್ಕೆ ಎಲ್ಲ ಹಾಕಲ್ಲ, ನಾನು ಚಕ್ಕೆ ಸ್ವಲ್ಪ ಹಾಕ್ಕೊತೀನಿ. ಸೊ ನೋಡಿ, ಇಷ್ಟು ಗೋಲ್ಡನ್ ಬ್ರೌನ್ ಬರೋ ತನಕ ನೀಟಾಗಿ ತುಂಬ ಲೋ ಫ್ಲೇಮಲ್ಲಿ ಅಥವಾ ಮೀಡಿಯಮ್ ಫ್ಲೇಮಲ್ಲಿ ಬೇಯಿಸ್ಕೊಬೇಕು. ಮೇಲ್ಗಡೆ ಮಾತ್ರ ಬಣ್ಣ ಚೇಂಜ್ ಆಗಿಬಿಟ್ಟು ಒಳಗಡೆ ಹಿಟ್ಟು ಹಂಗೆ ಉಳ್ಕೊಳ್ಳುತ್ತೆ. ಹಿಟ್ಟು ಹಂಗೆ ಉಳ್ಕೊಂಡ್ರೆ ಚೆನ್ನಾಗಿರಲ್ಲ, ಹಾಗಾಗಿ. ಸೊ ನೆಕ್ಸ್ಟ್ ಬ್ಯಾಚ್ ಇವಾಗ ಹಾಕ್ಕೊಳ್ಳೋಣ ಬನ್ನಿ. ವಡೆ ನಿಮ್ಮ ಕಡೆಲ್ಲ ಹೆಂಗೆ ಮಾಡ್ತೀರಾ ಅಂತ ಹೇಳಿ. ದಪ್ಪಗೆ ಮಾಡ್ತೀರಾ ಅಥವಾ ತೆಳ್ಳಗೆ ತಟ್ಟು ಮಾಡ್ತೀರಾ ಅಂತ ಎಲ್ಲ ಹೇಳಿ. ನಮ್ಮ ಕಡೆ ಎಲ್ಲ ಏನು ಗೊತ್ತಾ, ಅದು ದಿಢೀರಾಗಿರೋ ನೆಂಟರು ಬಂದರೆ ತಕ್ಷಣಕ್ಕೆ ವಡೆ ಪಾಯಸ ಜಾಸ್ತಿ ಮಾಡ್ತಿದ್ರು. ನಮ್ಮ ಅಜ್ಜಿ, ನಮ್ಮ ಅತ್ತೆಯವರೆಲ್ಲ ಹಾಗೆ ಮಾಡ್ತಿದ್ರು. ಇವಾಗಲೂ ಅಷ್ಟೇ, ತಿನ್ಬೇಕನ್ನಿಸ್ದಂಗೆಲ್ಲ ಪಟ್ ಅಂತ ಮಾಡ್ಕೊಬೋದು. ಮತ್ತು ಚೆನ್ನಾಗಿರುತ್ತೆ ವಡೆ ಮತ್ತು ಪಾಯಸ ಕಾಂಬಿನೇಷನ್ನು. ಸೊ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.